ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವಿಡಿಯೋ. ಗಾಯ್ಸ್, ಇವತ್ತು ನಾವು ಬಂದಿದ್ದೀವಿ ಮೈಸೂರು ಝೂಗೆ. ನಮ್ಮ ಹಳೆ ವಿಡಿಯೋ ನೋಡಿ ಗೊತ್ತಿರುತ್ತೆ. ಲಾಸ್ಟ್ ಟೈಮ್ ನಾವು ಕಾಡು ಪ್ರಾಣಿ ನೋಡೋಕ್ಕೆ ಕಾಡಿಗೆ ಹುಡುಕೊಂಡು ಹೋಗಿದ್ವಿ. ಆದರೆ ಈಗ ಸಿಟಿ ಸೆಂಟ್ರಲ್ಲೇ ನಮ್ಮ ಮೈಸೂರು ಝೂ ಅಲ್ಲಿ ಎಲ್ಲ ಪ್ರಾಣಿಗಳು ಇದೆ. ಎಲ್ಲ ಪ್ರಾಣಿಗಳನ್ನೂ ಒಂದೇ ಜಾಗದಲ್ಲಿ ನೋಡ್ಕೊಬೋದು. ನೋಡ್ತಿರ್ಬೋದು, ಇಲ್ಲಿ ಒಂದೇ ಕಡೆ ಇಷ್ಟು ವೆರೈಟಿ ಡಿಫ್ರೆಂಟ್ ಪಕ್ಷಿಗಳು ನೋಡೋಕ್ಕೆ ಸಿಗ್ತಾ ಇದೆ. ನಾವು ತುಂಬ ಎಕ್ಸೈಟೆಡ್ ಆಗಿದ್ದೆ ಈ ಟೈಗರ್ನ ನೋಡಲಿಕ್ಕೆ ಅಂತ. ಅದು ಫೈನಲಿ ಸಿಕ್ಕಿದೆ, ಬಟ್ ನಮ್ಮ ಹತ್ರ ಇಲ್ಲ, ತುಂಬ ದೂರದಲ್ಲಿದೆ. ಗಾಯ್ಸ್, 2 ಹುಲಿ ಇದೆ. ಒಂದು ಕೆಳಗಡೆ ಓಡಾಡ್ತಿದೆ, ಮತ್ತು ಇನ್ನೊಂದು ಮೇಲ್ಗಡೆ ನೋಡಿ ಕೂತ್ಕೊಂಡಿದೆ. ಮತ್ತು ತುಂಬ ಝೂಮ್ ಮಾಡಿದ್ದೀನಿ ಗಾಯ್ಸ್, ಅದಕ್ಕೋಸ್ಕರ ನಿಮ್ಗೆ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ. ಕಣ್ಣಲ್ಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಜೊತೆಗೆ ಇದು ಫ್ರಂಟಲ್ಲಿ ಗ್ಲಾಸ್ ಇರೋದ್ರಿಂದ ನೀಟಾಗಿ ಕಾಣಿಸ್ತಾ ಇಲ್ಲ, ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಗಾಯ್ಸ್, ನಮಗೆ ನೆಕ್ಸ್ಟು ಸಿಕ್ಕಿದ ಪ್ರಾಣಿನೇ ಕಾಡಿನ ರಾಜ, ಅಯ್ಯೋ ಅಲ್ಲ, ಕಾಡಿನ ರಾಣಿ ಸಿಂಹಿಣಿ. ನೋಡಿ, 3 ಇದ್ದಾವೆ, 2 ಮರಿ, ಒಂದು ದೊಡ್ಡದು. ಚೆನ್ನಾಗಿ ಆಟ ಆಡ್ಕೊಂಡು ಫುಲ್ಲು ಕ್ಯೂಟ್ ಇದ್ದಾವೆ. ಒಂದು ಅಮ್ಮ, ಇನ್ನೊಂದು 2 ಮರಿಗಳು ಚಿಕ್ಕದು. ಗಾಯ್ಸ್ ನೋಡಿ ಗಾಯ್ಸ್, ಯಾವ ಥರ ಸ್ಕೆಚ್ ಆಗ್ತಾ ಇದೆ, ಹೆಂಗೆ ಎಗರಲಿ, ಯಾರನ್ನ ಹೆಂಗೆ ಹಿಡ್ಕೊಳ್ಳಿ ಅಂತ ಮರಿನೇ ಸೂಪರಾಗಿ ಸ್ಕೆಚ್ ಆಗ್ತಾ ಇದೆ. ಫುಲ್ ಸೇಫ್ಟಿ ಇದೆ, ಬರೋಕ್ಕಾಗಲ್ಲ. ಬಟ್ ಹಂಗೂ ನೋಡಿ ಅದು ಯಾವ ಥರ ಟ್ರೈ ಮಾಡ್ತಾ ಇದೆ ಎಗರಕ್ಕೆ ಅಂತ. ಗಾಯ್ಸ್, ಇಲ್ಲಿದೆ ನೋಡಿ ಕಾಡಿನ ರಾಜ, ಬಂದು ಮೂಲೆಯಲ್ಲಿ ಕೂತ್ಕೊಂಡಿದೆ. 2 ಇದೆ ಒಟ್ಟಿನಲ್ಲಿ, ಒಂದು ಆ ಕಡೆ ಒಂದಿದೆ, ಈ ಕಡೆ ಈ ಮೂಲೆಯಲ್ಲಿ ಒಂದು ಕೂತ್ಕೊಂಡಿದೆ. ಇದೊಂದೇ ಪ್ರಾಣಿ ಗಾಯ್ಸ್, ನೀಟಾಗಿ ಫೋಟೋಗೆ ವಿಡಿಯೋಗೆ ಫೋಸ್ ಕೊಟ್ಕೊಂಡು ಕೂತ್ಕೊಂಡಿದೆ. ಗಾಯ್ಸ್, ಗೊರಿಲಾಗಿ ಏನು ಕೊಟ್ಟಿಲ್ಲ ಅನ್ಸುತ್ತೆ, ಪಾಪ ಹುಲ್ಲೇ ಕಿತ್ಕೊಂಡು ತಿಂತಾ ಇದೆ. ಕುತ್ಕೊಂಡು ಹೋಗೋ ಬರೋಲ್ಲ ನೋಡ್ಕೊಂಡು ಫೋಸ್ ಕೊಟ್ಕೊಂಡು ತಿಂತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ, ಗುಂಡಕ್ಕೆ. ಗಾಯ್ಸ್, ಇಲ್ಲಿದೆ ನೋಡಿ ಗಾಯ್ಸ್, ಚೀತಾ. ನಮ್ಮ ದೇಶದಲ್ಲಿ ಇಲ್ಲ ಅಂದ್ಬಿಟ್ಟು ಬೇರೆ ದೇಶದಿಂದ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ. ಸಕ್ಕತ್ತಾಗಿದೆ. 2 ಇದ್ದಾವೆ, ಓಡಾಡ್ತಾ ಇದ್ದಾವೆ, ಪಕ್ಕದಲ್ಲೇ ಓಡಾಡ್ತಾ ಇದ್ದಾವೆ. ಗಾಯ್ಸ್, ಬರ್ತಾ ಇದೆ ನೋಡಿ ಗಾಯ್ಸ್, ಪಕ್ಕದಲ್ಲಿ. ಅದು ಓಡಾಡಿ ಅದೇ ಒಂದು ರೂಟೇ ಆಗ್ಬಿಟ್ಟಿದೆ, ದಾರಿನೇ ಆಗ್ಬಿಟ್ಟಿದೆ. ಮುಖ ಮಾತ್ರ ಏನು ಟೆರರ್ ಆಗಿದೆ ನೋಡ್ರಿ ಎರಡ್ರದ್ದು. ಅದು ಒಂಥರ ಕಣ್ಣು ಕೆಳಗಡೆ ಒಂದು ಲೈನ್ ಬಂದಿದೆ, ಸೂಪರಾಗಿದೆ ಲೈನ್ ಅಂತೂ. ಹತ್ತಿರದಿಂದ ನೋಡೋಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಷ್ಟೊತ್ತು ದೂರ ಇದ್ವು, ಇವಾಗ ಹತ್ರ ಬಂದವು, ಇಲ್ಲೇ ಓಡಾಡ್ತಾ ಇದ್ದಾವೆ.
ಗಾಯ್ಸ್, ಕಾಡಲ್ಲಿ ತುಂಬ ಡೇಂಜರಸ್ ಪ್ರಾಣಿಗಳಲ್ಲಿ ಒಂದಾದಂಥ ಕರಡಿನ ನೋಡ್ತಾ ಇದ್ದೀವಿ. ಇವಾಗ 3 ಇದ್ದಾವೆ. ಊಟ ಕೊಡ್ತಾರೇನೋ ಅಂತ ಕಾಯ್ತಾ ಇರಂಗಿದ್ದಾವೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಬುದ್ಧಿವಂತ ಪ್ರಾಣಿ ನರಿ. ಇವೆಲ್ಲ ಯಾವಾಗಲೂ ಗುಂಪಾಗಿ ಇರ್ತವೆ. ಪಾಪ ಜಿಂಕೆಗಳಿಗೆ ತಿನ್ನೋಕೆ ಹುಲ್ಲೇ ಇಲ್ಲ ಗಾಯ್ಸ್. ಫುಲ್ಲು ಖಾಲಿ ಹೊಡಿತಾ ಇದೆ. ಹುಲ್ಲು ಇಲ್ಲ, ಏನೂ ಇಲ್ಲ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಐನಾ, ಹಂಗಂದರೆ ಕತ್ತೆ ಗಿರ್ಬ, ಇಂಗ್ಲೀಷಲ್ಲಿ ಐನಾ ಅಂತಾರೆ. ಇವನ್ನ ಸಪ್ರೇಟ್ ಇಕ್ಬಿಟ್ಟಿದ್ದಾರೆ. ಗಾಯ್ಸ್, ಆನೆ ಸಿಕ್ತು. ಆನೆ ಇಲ್ಲಿದೆ ನೋಡಿ ಗಾಯ್ಸ್, ಆನೆಗಳು 3 ಆನೆನೂ 3 ದಿಕ್ಕಲ್ಲಿದೆ. ಒಂದೊಂದು ಕಡೆ ನೋಡಿಕೊಂಡು ಹುಲ್ ತಿಂತಾ ಇದ್ದಾವೆ. ಇದು ನೋಡಿ ಗಾಯ್ಸ್, ಏನು ಮಾಡ್ತಾ ಇದೆ. ನೋಡಿ ಗಾಯ್ಸ್, ಆನೆ ಹುಲ್ಲನ್ನ ಬದ್ರಕೊಂಡು ತಿಂತಾ ಇದೆ. ಎಷ್ಟು ತಲೆ ಇದೆ ನೋಡಿ ಅದಕ್ಕೆ. ನಾನೇನೋ ಮಾಡ್ತಾ ಇದೆ ಅಂದ್ಕೊಂಡೆ. ನೀಟಾಗಿ ಕ್ಯಾವನ ಒದ್ರುಬಿಟ್ಟು ನೀರನ್ನ ತಿಂತು. ಗಾಯ್ಸ್, ಇದು ನೋಡ್ಬಿಟ್ಟು ಸಡನ್ನಾಗಿ ಸ್ಟ್ಯಾಚುನ ಅಥವಾ ನಿಜವಾದ ಅಂತಲೇ ಕನ್ಫ್ಯೂಷನ್ ಆಗೋಯ್ತು. ಆ ಥರ ನಿಂತಿದೆ. ಇದು ಸೈಲೆಂಟಾಗಿ ತಿಂತಾ ಇದೆ. ಹಿಂದೆ ಎಲ್ಲ ನೋಡಿ ಗಾಯ್ಸ್, ಎಷ್ಟೊಂದಿದೆ. ಫ್ರಂಟಲ್ಲಿ ಒಂದೇ ಒಂದು ನಿಂತಿದೆ. ಇದನ್ನ ನೋಡಿ ಗಾಯ್ಸ್, ಇದು ನೋಡೋಕೆ ಇಷ್ಟಿಷ್ಟೇ ಇದೆ. ಇದು ನಮ್ಮ ಮೀರ್ ಕ್ಯಾಟ್ ಅಂತಾರೆ. ಈ ಕರಡಿ ನೋಡಿ ಫುಲ್ಲು ಬ್ಲ್ಯಾಕ್ ಇದೆ, ಡಿಫ್ರೆಂಟ್ ಆಗಿದೆ. ಅದ್ರ ಮೂತಿ ಕೂಡ ಬ್ಲ್ಯಾಕ್ ಆಗಿದೆ. ಇಲ್ಲಿದೆ ನೋಡಿ ಗಾಯ್ಸ್, ಆಸ್ಟ್ರೇಲಿಯಾದ ನ್ಯಾಷನಲ್ ಅನಿಮಲ್ ಆದಂಥ ಕಾಂಗ್ರೂ. ತುಂಬ ಇದ್ದಾವೆ. ಗಾಯ್ಸ್, ಇಲ್ಲಿದೆ ಅಲ್ಲ, ಇದು ಬ್ಲ್ಯಾಕ್ ಜಾಗ್ವಾರು. ಒಂದು 15 ನಿಮಿಷ ವೆಯ್ಟ್ ಮಾಡಿದ್ದೀವಿ. ಇದೆ ಈ ಕಡೆ ತಿರುಗುತ್ತೆ, ಎದೋಳುತ್ತೆ ಅಂತ. ಫುಲ್ಲು ಲೇಸಿ ಜಾಗ್ವಾರ್ ಇದು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಲೆ ಅಲ್ಲಾಡ್ಸೋದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಆ ಕಡೆ 2 ಇದೆ ನೋಡಿ ಗಾಯ್ಸ್, ಎಷ್ಟು ಜಾಲಿ ಆಗಿದ್ದಾವೆ ಅದು ಜಾಗ್ವಾರು.
ಗಾಯ್ಸ್ ಇಲ್ಲಿಗೆ ನಮ್ಮ ಝೂ ವಿಡಿಯೋ ಮುಗೀತು. ಜಿರಾಫೆಯಿಂದ ಸ್ಟಾರ್ಟ್ ಮಾಡಿ ಜಿರಾಫೆಗೆ ಎಂಡ್ ಮಾಡ್ತಾ ಇದ್ದೀವಿ. ಗೈಸ್ ಇದೇ ಥರ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.